ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಭಾಗ್ಯ ಮಿನಿ ಬ್ಲಾಗ್ಗೆ ಸ್ವಾಗತ. ನಾನಂತೂ ಇವತ್ತು ಬೆಳಗ್ಗೆ ಎದ್ಬಿಟ್ಟು ನಮ್ಮ ಏರಿಯಾದಲ್ಲಿ ಒಬ್ಬರು ಅಜ್ಜಿ ಅವ್ರ ಹೊಲದಲ್ಲಿ ಬೋರ್ವೆಲ್ ಶಾಂತಿ ಮಾಡ್ತೀನಿ ಬನ್ನಿ ಅಂತ ನಿನ್ನೆ ರಾತ್ರಿನೇ ಹೇಳಿದರು. ಬೆಳಗ್ಗೆ ಎದ್ಬಿಟ್ಟು ನಾನು ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಎದ್ದು ಕೂತ್ಕೊಂಡೆ. ಸ್ವಲ್ಪ ಅಷ್ಟರಲ್ಲಿ ನೋಡಿದೆ ಅತ್ತೆ ಕಸ ಗುಡಿಸ್ತಿದ್ರು. ಏನಪ್ಪ ಇವರು ಇಷ್ಟು ಬೆಳಗ್ಗೆ ಬೇಗ ಎದ್ಬಿಟ್ಟಿದ್ದಾರೆ ಅಂತ ಶಾಕ್ ಆದೆ. ಹಾಗೆ ಸ್ವಲ್ಪ ಕೂತ್ಬಿಟ್ಟು ನಾನು ಕಸ ಗುಡಿಸ್ದೆ ಮನೆಯೆಲ್ಲ. ಅವರು ಹೊರಗಡೆಯಿಂದ ಮಾತ್ರ ಗುಡಿಸಿದ್ರು. ನಾನು ಮನೆಯೆಲ್ಲ 4 ರೂಮ್ಸು ಮತ್ತು ಕಿಚನ್ ಇದೆ ಎಲ್ಲ ಗುಡಿಸಿ ಆಮೇಲೆ ಏನು ಮಾಡಿದೆ ಅಂತಂದರೆ ಸ್ನಾನಕ್ಕೆ ಹೋದೆ. ಸ್ನಾನ ಮಾಡಿಕೊಂಡು ಬಟ್ಟೆ ಎಲ್ಲ ವಾಶ್ ಮಾಡಿ ಬಟ್ಟೆ ಒಣಗಾಕಿದ್ಮೇಲೆ ರೆಡಿ ಆಗಬೇಕು ಅಂತ ಯೋಚನೆ ಮಾಡಿದೆ. ಕೊನೆಗೂ ಯಾವ ಬಟ್ಟೆ ಹಾಕ್ಕೋಬೇಕಂತ ಟೆನ್ಷನಲ್ಲಿ ಈ ಬಟ್ಟೆ ನೋಡಿದೆ. ಬಟ್ಟೆ ಸಿಕ್ತು, ತುಂಬ ಇಷ್ಟ ಆಯಿತು. ನನ್ನ ಫೇವ್ರೆಟ್ ಡ್ರೆಸ್ ಇದು. ಆ ಫೇವ್ರೆಟ್ ಡ್ರೆಸ್ನ ಹಾಕ್ಕೋಬೇಕು ಅಂತ ಡಿಸೈಡ್ ಮಾಡಿದೆ. ಮತ್ತು ನನ್ನ ಇಯರಿಂಗ್ಸು, ನನ್ನ ಸರ ಎಲ್ಲ ನನಗೆ ಇಷ್ಟ ಆದದ್ದನ್ನೇ ತಗೊಂಡು ಕೊನೆಗೂ ಈ ಥರ ರೆಡಿ ಆಗಿಬಿಟ್ಟೆ. ನಾನೇನು ಜಾಸ್ತಿ ಏನು ಹಚ್ಕೊಳ್ಳಲ್ಲ, ಎಲ್ಲರ ಥರ ಅಲ್ಲ. ನಾನು ಒಂಥರ ಡಿಫ್ರೆಂಟು. ಆದರೆ ಪಾಂಡ್ಸ್ ಪೌಡ್ರು, ಸಾಫ್ಟ್ ಕ್ರೀಮು ಹಚ್ಕೊಂಡು, ನೆಕ್ಲೆಸ್ ಹಾಕ್ಕೊಂಡು, ಇಯರಿಂಗ್ಸ್ ಹಾಕ್ಕೊಂಡು ಕೊನೆಗೂ ಈ ಥರ ರೆಡಿಯಾಗಿ ಹೊರಗೆ ಬಂದೆ. ಇವ್ರನ್ನ ಮತ್ತೆ ನೋಡಿ ನಾನೊಬ್ಬಳೇ ಅಲ್ಲಿವರೆಗೂ ಹೋಗಬೇಕಲ್ಲ ಅಂತ ಅವ್ರ ಫ್ರೆಂಡ್ಸ್ನ ಕೂರಿಸ್ಕೊಂಡಿದ್ರು. ಅವರು ಪಾಪ ನನ್ನ ಸಲುವಾಗಿ ಕೂತ್ಕೊಂಡಿದ್ರು. ಕೊನೆಗೆ ಹೊರಗೆ ಬಂದ್ವಿ. ಹೋಗ್ತಾಯಿದ್ವಿ, ಅಲ್ಲಿ ಯಾರೋ ಮಾತಾಡಿಸ್ದೆ ಅವ್ರಿಗೆ. ಮಾತಾಡಿಸ್ಬಿಟ್ಟು ಹಾಗೆ ಹೋದೆ ಮುಂದೆ ಹೋಗೋ ಅಷ್ಟರಲ್ಲಿ ಅಲ್ಲಿ ಆಟೋ ಕಾಣಿಸ್ತು. ಏನಪ್ಪ ಈ ಆಟೋದಲ್ಲಿ ಹೋಗ್ಬೇಕಾ ಅಂತ ಗಿಲ್ಟ್ ಫೀಲ್ ಆಯಿತು. ಆದರೆ ಈ ಥರ ಹೋಗೋದು ಒಂದು ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಎಲ್ಲರೂ ನಾನು ಹೋಗೋವರೆಗೂ ಗಾಡಿ ಹತ್ತುತ್ತಾಯಿದ್ರು. ಕೊನೆಗೆ ಹೊರಟೇ ಬಿಟ್ವಿ. ಹೋದ್ಮೇಲೆ ಬಿಸಿಲಿಗೆ ಭಯಪಟ್ಟು ಎಲ್ಲರೂ ಬೇಗ ಇಳ್ಕೊತಾ ಇದ್ದರು. ನಾನು ಕೂಡ ಇಳಿದೆ ಗಾಡಿಯಿಂದ. ಎಲ್ರದ್ದು ಆದಮೇಲೆ ಕೊನೆಗೆ ಲಾಸ್ಟ್ ನಾನೇ ಇಳಿದು ಪಾಪ ಅಜ್ಜಿಗೆ ಇಳಿಯೋಕ್ಕಾಗ್ತಿರ್ಲಿಲ್ಲ. ಅದಕ್ಕೆ ಚೇರ್ ತಂದು ಇಳಿಸ್ಬಿಟ್ರು ಅವ್ರನ್ನ. ಕೊನೆಗೆ ಹೋದ್ವಿ. ಅಲ್ಲಿ ಪೂಜೆ ಮಾಡಿರೋ ಜಾಗಕ್ಕೆ ಹೋಗಿ ಅಲ್ಲಿ ಪೂಜೆ ಎಲ್ಲ ನೋಡಿದ್ವಿ. ತುಂಬ ಸಖತ್ತಾಗಿತ್ತು ಪೂಜೆ. ಗೋಲ್ಡನ್ ಕಲರ್ ಮೂರ್ತಿ ಇತ್ತು ದೇವಿದು. ಆ ಮೂರ್ತಿ ನೋಡಿ ನಾನಂತೂ ಒಂದು ಸೆಕೆಂಡ್ ಬಂಗಾರದ್ದೇ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ. ಬಟ್ ಅದು ಬಂಗಾರದ್ದಲ್ಲ. ನಾವು ಸುಮ್ಮನೆ ಹೇಳಿದ್ರು ಅಂತ ಹೋಗಿದ್ವಿ. ಅಲ್ಲಿ ನೋಡಿದ್ರೆ ನಮಗೆ ಮುತ್ತೈತನ ಉಣು ಅಂತ ನಮ್ಮನ್ನೇ ಕೂಡಿಸಿದ್ರು. ದಂಡೆ ಎಲ್ಲ ಕಟ್ಟಿದ್ರು. ಮತ್ತು ಮುತ್ತೈತನ ಅಂದಮೇಲೆ ಉಣೋದಿದ್ದೇ ಇರುತ್ತಲ್ವ. ಮುತ್ತೈತನ ಉಣೋಕ್ಕೆ ಅವರೆಲ್ಲ ತಟ್ಟೆಯಲ್ಲಿ ಬಳಸ್ತಾಯಿದ್ರು ಊಟ ಎಲ್ಲ ಮುಗಿಸಿ ಆಮೇಲೆ ಅವ್ರು ನಮಗೆ ಕುಂಕುಮ ಹಚ್ಚಿ ಆರತಿ ಬೆಳಗಿ ಸೀರೆ ಎಲ್ಲ ಮಾಡ್ತಾಯಿದ್ರು. ಅಲ್ಲಿ ನೋಡಿ ನನ್ನ ಫ್ರೆಂಡ್ಸ್ ಕೂತಿದ್ದಾರೆ ನನ್ನ ಜೊತೆ. ಸೀರೆ ಮಾಡಿದ್ಮೇಲೆ ಹಾಗೆ ನಮಗೆ ಸೀರೆ ಮಾಡ್ತಾ ನಮ್ಮದು ಊಟ ಆದಮೇಲೆ ಪಾಪ ಎಲ್ರಿಗೂ ಊಟ ಬಡಿಸ್ತಾಯಿದ್ರು. ಗಂಡಸು ಮಕ್ಕಳಿಗೆ, ಹೆಣ್ಮಕ್ಳಿಗೆ ಎಲ್ರಿಗೂ. ಅವರು ನಮ್ಮದು ಆಗೋವರೆಗೂ ಪಾಪ ವೇಟ್ ಮಾಡಿದ್ರು. ಟೈಮ್ ತುಂಬಾ ಆಗೋಗಿತ್ತು. ನಾವು ಊಟ ಮಾಡೋ ಅಷ್ಟರಲ್ಲಿ 1-1:30 ಆಗೋಗಿತ್ತು.
ಪಾಪ ಅಲ್ಲಿವರೆಗೂ ಗಂಡಸು ಮಕ್ಕಳು ಹೇಗೆ ಹಸ್ಕೊಂಡಿರ್ತಾರೆ ಹೇಳಿ. ಅದಕ್ಕೆ ನಮ್ದು ಆದ ತಕ್ಷಣ ನಮ್ಮ ಸೀರೆ ಉಡಿಸ್ತಿದ್ದಾರೆ ಅಂತ ಗೊತ್ತಾದಮೇಲೆ ಅವರಿಗೆ ಎಲ್ಲ ಬಡಿಸ್ಬಿಟ್ರು. ಬಡಿಸ್ತಾ ಎಲ್ಲರೂ ಸೆಕೆಗೋಸ್ಕರ ಹೋಳಿಗೆ, ತುಪ್ಪ ಎಲ್ಲ, ಚಪಾತಿ ಎಲ್ಲ ಲಿಮಿಟ್ ಮೇಲೆ ಉಂಡು. ಬೇಸಿಗೆಯಲ್ಲಿ ಯಾರು ಉಣ್ತಾರೆ ಹೇಳಿ ಚಪಾತಿ, ಹೋಳಿಗೆ ಎಲ್ಲ. ಅದಕ್ಕೆ ಸ್ವಲ್ಪನೇ, ನಾನಂತೂ ತುಂಬ ಸ್ವಲ್ಪ ಕಡಿಮೆ ತಿಂದೆ. ಸೆಕೆ ಅಂತ ಇಲ್ಲಿ ನೋಡಿ ಈ ಸಣ್ಣ ಹುಡುಗರು ನೀರಲ್ಲಿ ತೇಲಾಡ್ತಿದ್ದಾರೆ. ಒಂದು 1 ಅವರ್ ಮೇಲಾಯ್ತು ಅವರು ನೀರಲ್ಲಿ ಆಟ ಆಡ್ತಿದ್ದು. ಅದು ನೋಡಿ ನನಗೆ ಏನು ಹೇಳ್ಬೇಕಂತ ಗೊತ್ತಾಗಲಿಲ್ಲ. ಅದಕ್ಕೆ ಸುಮ್ಮನೆ ಆದೆ. ಸೊ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ನನಗೆ ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ. ನಿಮ್ಮ ಪ್ರೋತ್ಸಾಹ ಇಲ್ಲದೆ ನಾನೇನು ಮಾಡೋಕ್ಕಾಗಲ್ಲ ಅಂತ ಗೊತ್ತು. ಇದೇ ರೀತಿ ನನ್ನ ಬೆಳೆಸಿ. ಸೊ ಇವತ್ತಿನ ವ್ಲಾಗ್ ಇಷ್ಟೇ ಗಾಯ್ಸ್. ಬಾಯ್.